ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇನ್ನೇನು IPL ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಫ್ರಾಂಚೈಸಿಗಳು ಎಲ್ಲ ಟೀಮ್ಸ್ಗಳು ಅವರವರ ಅನ್ಬಾಕ್ಸು ಜೆರ್ಸಿ ರಿವೀಲು ಏನೇನಿರುತ್ತೆ ಎಲ್ಲ ಪ್ರೋಗ್ರಾಮ್ಗಳನ್ನು ಮಾಡ್ಕೊತಾ ಇದ್ದಾರೆ. RCBನೂ ಕೂಡ ಮಾರ್ಚ್ 19ಕ್ಕೆ ತನ್ನ ಅನ್ಬಾಕ್ಸ್ ಇವೆಂಟ್ನ RCB ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮಾಡ್ತಾ ಇದ್ದಾರೆ. ಅನ್ಬಾಕ್ಸ್ ಇವೆಂಟ್ಗೆ ಟಿಕೆಟ್ಸ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಅಂದರೆ ಆಲ್ರೆಡಿ ಸೋಲ್ಡ್ ಔಟೇ ಆಗೋಗಿದೆ. ಆಲ್ಮೋಸ್ಟ್ 90% ಟಿಕೆಟ್ಸು. ಇನ್ನು ಸ್ವಲ್ಪ ಉಳಿದಿದ್ರೆ ನೋಡಿ ಅಲ್ಲೇ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಇವೆಂಟ್ಗೆ ಟಿಕೆಟು 800 ರುಪೀಸ್ ಇರೋದು ಮಿನಿಮಮ್ ಟಿಕೆಟು. 800 ರುಪೀಸು ಕೆಲವೊಂದು ಟೀಮ್ಗಳದ್ದು ಮ್ಯಾಚ್ ಟಿಕೆಟ್ಸೇ 800 ಇದೆ. ಇನ್ನು RCB ಅನ್ಬಾಕ್ಸ್ ಇವೆಂಟ್ಗೆ 800 ರುಪೀಸ್ ಮಿನಿಮಮ್ ಟಿಕೆಟ್ಸ್ ಪ್ರೈಸ್ ಇದೆ. ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನು ಮ್ಯಾಚ್ ಟಿಕೆಟ್ಸು ಎಲ್ಲಿಗೆ ಹೋಗಿ ಮುಟ್ಟುತ್ತೆ RCBದು ಅಂತ. ಏನೂ ಮಾಡೋಕ್ಕಾಗಲ್ಲ. RCB ಬ್ರ್ಯಾಂಡ್ ವ್ಯಾಲ್ಯೂ ಆ ಥರ ಇದೆ. ಬಡವರು ಎಲ್ಲ RCB ಮ್ಯಾಚ್ ನೋಡೋಕ್ಕಾಗಲಿ ಈ ಥರ ಇವೆಂಟ್ಸ್ಗಳಿಗೆ ಹೋಗೋಕ್ಕಾಗಲಿ ಎಲ್ಲ ಆಗೋದಿಲ್ಲ. ಫೋನಲ್ಲೇ ನೋಡ್ಕೊಂಡು ಖುಷಿ ಪಡಬೇಕಾಗುತ್ತೆ. ಇನ್ನು ಎಲ್ಲ ಟೀಮ್ಸ್ಗಳದ್ದು ಟಿಕೆಟ್ ಪ್ರೈಸ್ ಲಿಸ್ಟ್ ಕೂಡ ಅನಾಲಿಸಿಸ್ ಪ್ರಕಾರ ರಿಲೀಸ್ ಆಗಿದೆ. ಎಷ್ಟೆಷ್ಟು ಇರ್ಬೋದು ಅಂತ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ RCB ಟಿಕೆಟ್ ಪ್ರೈಸು ತದ್ವಾ ಪ್ರೈಸ್ ಆಗಿಬಿಟ್ಟಿದೆ. 2100 ರೂಪಾಯಿ ಮಿನಿಮಮ್ ಪ್ರೈಸ್ ವ್ಯಾಲ್ಯೂನೇ RCBದು. ಮ್ಯಾಕ್ಸಿಮಮ್ ಬಂದು 30,000. RCBದೇ ಹೈಯೆಸ್ಟು 30,000. CSKದು ಮಿನಿಮಮ್ 1,500 ರೂಪಾಯಿ ಇದೆ. ಆದರೆ ಮ್ಯಾಕ್ಸಿಮಮ್ ಬಂದು 3,000 ರೂಪಾಯಿ ಅಷ್ಟೇ ಇರೋದು CSKದು. ಇರ್ಬೋದು RCBದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 33,000 ಕ್ಯಾಪಾಸಿಟಿ ಅಷ್ಟೇ ಇರೋದು. ಆದರೂ ಇಷ್ಟೊಂದು ರೇಟು ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ಇಷ್ಟೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಟಿಕೆಟ್ಸ್ ಬಿಟ್ಟ ಮೇಲೆ ಗೊತ್ತಾಗೋದು. ಸ್ವಲ್ಪ ಕಮ್ಮಿನೂ ಆಗ್ಬೋದು, ಇನ್ನೂ ಜಾಸ್ತಿನೂ ಆಗ್ಬೋದು. ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಟಿಕೆಟ್ಸ್ ಕೂಡ ರಿಲೀಸ್ ಆಗ್ಬೋದು ಮ್ಯಾಚ್ದು. ಅದು RCB ಅಫಿಷಿಯಲ್ ವೆಬ್ಸೈಟ್ನಲ್ಲೇ ರಿಲೀಸ್ ಆಗುತ್ತೆ. RCB ಟಿಕೆಟ್ಸ್ದು ಹೋಮ್ ಗ್ರೌಂಡ್ದು. ಯಾರ್ಯಾರಿಗೆ ಟಿಕೆಟ್ಸ್ ಬೇಕೋ ಕಾಯ್ತಾ ಕೂತ್ಕೊಳ್ಳಿ. ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವು ಟೀಮ್ಸ್ಗಳು ಅನೌನ್ಸ್ ಮಾಡಿದೆ ಇಂದಿತ್ತ ದಿನ ಟಿಕೆಟ್ಸ್ನ ರಿಲೀಸ್ ಮಾಡ್ತೀವಿ ಅಂತ. RCBದವರು ಇನ್ನೂ ಯಾವ ಹಿಂಟು ಕೊಟ್ಟಿಲ್ಲ. ಅದೆಷ್ಟೇ ಸಾವಿರ ಇದ್ರೂ ದುಡ್ಡಿರೋರು ಬಂದೇ ಬರ್ತಾರೆ. RCB ಮ್ಯಾಚ್ ನೋಡಬೇಕು ಅಂದರೆ ಬಂದೇ ಬರ್ತಾರೆ. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.